ಯಾವುದು ಲಮಾಣಿ ಬಂಜಾರ ಪ್ರಶ್ನೆ ಕೇಳಿದ್ರಿ. ನಾವು ಬೋವಿ, ಲಮಾಣಿ, ಕೊರ್ಚ, ಕೊರ್ಮ ಸಮಾಜ ಏನಿದೆ ಅದು ಕೂಡ ಪರಿಶಿಷ್ಟ ಜಾತಿ. ನಾವೆಲ್ಲೂ ಕೂಡ ವಿರೋಧ ಮಾಡಿಲ್ಲ. ನಾಗಮೋಹನ್ ದಾಸ್ ಆಯೋಗದಲ್ಲಿ ಅವರಿಗೆ 3% ಕೊಡ್ತೀವಿ ಅಂದ್ರು. ಸದಾಶಿವ ಆಯೋಗದಲ್ಲಿ ನಾವು ಒಪ್ಕೊಂಡಿದೀವಿ. ಇವರು ನಮ್ಮ ಮಾಧುಸ್ವಾಮಿ ಅವರು 4% ಅಂದ್ರು, ಅದನ್ನು ಕೂಡ ನಾವು ಒಪ್ಕೊಂಡಿದೀವಿ. ಮತ್ತೆ ಇವರು ನಾಗಮೋಹನ್ ದಾಸ್ ಹೇಳಿದ್ರು, ಅವ್ರದ್ದು ಕೂಡ ನಾವು ಒಪ್ಕೊಂಡಿದೀವಿ. 3 ಆಯೋಗದಲ್ಲೂ ಕೂಡ ನಾವು ವಿರೋಧ ಮಾಡಿಲ್ಲ. ಅವರು ಕೂಡ ಹಿಂದುಳಿದವ್ರೆ. ಆದ್ರೆ ಅವರಿಗೆ ಅವರ ಲಿಸ್ಟ್ಗೆ ಅಲೆಮಾರಿಗಳನ್ನ ಸೇರಿಸಿ ಆ ಜಾತಿಗಳನ್ನ ಈ ಜಾತಿ ಮೇಲೆ ಎತ್ಕಟ್ಟೋದಿದೆಯಲ್ಲ, ಅದನ್ನ ಸರ್ಕಾರದ ಧೋರಣೆಯನ್ನ ನಾವು ವಿರೋಧ ಮಾಡ್ತಾ ಇದೀವಿ. ಇವ್ರು ಕೊಟ್ಟರೆ 1% ಏನಿದೆ ಅದು ಇವ್ರಿಗೆ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ. ನಾವು ಯಾರನ್ನು ವಿರೋಧ ಮಾಡ್ತಲ್ಲ. ಈಗ ಬಾಲಕೃಷ್ಣರವ್ರಿಗೆ ಮುಖಂಡರು 1 ನಿಮಿಷ ಮಾತಾಡ್ತಾರೆ. ಸರ್ ನಾನು ಏನ್ ಹೇಳೋದು ಅಂದ್ರೆ, ಬಲಿಷ್ಠ ನಾಯಕರು ಫೈಟ್ ಮಾಡೋದಂತಲ್ಲ ಸರ್. ಯಾವುದೇ ಒಂದು ಸಮಸ್ಯೆಗಳಾದ್ರು ನಿಮ್ ತರ ಇವಾಗ ಅವ್ರದ್ದು ಅದೇ ರೀತಿ ಒಂದು ಅಲೆಮಾರಿ ಸಮುದಾಯದಲ್ಲೂ ನಿಮ್ ತರ ಒಂದು ಗಟ್ಟಿ ನಾಯಕರಿದೆ, ಸಮಸ್ಯೆ ಬಗೆಹರಿಯುವುದು ಆ ನಾಯಕರು ಮುಟ್ಕೋಬೇಕು ಅಂತ. ನೀವು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಅಲೆಮಾರಿ ಸಮಾಜದಲ್ಲಿ ಇಲ್ಲಿ 2 ತಿಂಗಳಿಂದ ಏನು ಹೋರಾಟ ಮಾಡ್ತಾ ಇದಾರೆ. ಡೆಲ್ಲಿಲಿ ಏನು ಹೋರಾಟ ಮಾಡಿದ್ರು, ಅಲ್ಲಿ ಪ್ರಾಮಾಣಿಕ ನಾಯಕರುಗಳು ನಮಗೆ ಕಾಣಲಿಲ್ಲ. ಆಮೇಲೆ ದಲಿತ ಸಂಘಟನೆಗಳು ಯಾರೂ ಕೂಡ ಈ ಒಂದು ಹೋರಾಟಕ್ಕೆ ಇದುವರೆಗೂ ಬೆಂಬಲ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಏನಂದ್ರೆ, ಇಲ್ಲಿ ಅಲೆಮಾರಿ ಸಮಾಜದಲ್ಲಿ ಇರ್ತಕ್ಕಂಥ ಮುಖಂಡರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ನೀವು ಒಂದಾಗಬೇಕು ಅಂತ ನಾನು ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ. ಎಲ್ಲಾರನ್ನು ಜೊತೆ ನಡೆಸ್ಕೊಂಡು ಹೋಗ್ಬೇಕು. ರಾಜಕೀಯ ಮುಂದಕ್ಕೆ ಬರೋಕ್ಕೆ ನೀವು ಪ್ರಯತ್ನ ಪಟ್ರೆ ಈ ಸಮಾಜವನ್ನ ತುಳಿದು ನೀವು ಪತನಕ್ಕೆ ಹೋಗ್ತೀರಿ ಅಂತ ಅಲೆಮಾರಿ ಸಮಾಜದ ಮುಖಂಡರುಗಳಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದೀವಿ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿ ವರ್ಗೀಕರಣ ಪಡಿಬೇಕಾದ್ರೆ 35 ವರ್ಷ ಹೋರಾಟ ಮಾಡಿದೀವಿ. ನೀವು ಇದೇ ಮುಂದುವರ್ಸಿದ್ರೆ, ನೀವು ಅಸಂಘಟಿತ ಧೋರಣೆಯನ್ನೇನಾದ್ರೂ ಈ ಮುಖಂಡರು ಮುಂದುವರ್ಸಿದ್ರೆ 100 ವರ್ಷ ಹೋರಾಟ ಮಾಡಿದ್ರು ಕೂಡ ಈ ಪ್ರಜುಡಿ ಸರ್ಕಾರಗಳಲ್ಲಿ ನೀವು ಮೀಸಲಾತಿನ ಪಡೆಯಕ್ಕೆ ಸಾಧ್ಯ ಇಲ್ಲ. ಈ ಸಮಾಜನ ಪಾಪ ಆ ಜನ ನೋಡಿದ ಅವ್ರು ಬೀದಿ ಉಪವಾಸ ಮಾಡೋದು ನಮಗೆ ಕರುಳು ಕಿವಿಟ್ಟಂಗ ಆಗ್ತದೆ. ಆ ಒಂದು ಇದನ್ನ ಅಲೆಮಾರಿ ಸಮಾಜದಲ್ಲಿ ಇರ್ತಕ್ಕಂಥ ಮುಖಂಡರಲ್ಲೂ ಬರಬೇಕು ಅಂತ ನಿಮ್ಗೆ ಕಿವಿ ಮಾತನ್ನು ಈ ಸಮಾಜದಲ್ಲಿ ಹೇಳ್ತೀನಿ. ಅದು ಒಳ್ಳೆ ಪ್ರಶ್ನೆ. ಬಾಲಕೃಷ್ಣ ಅವರು ಮಾತಾಡ್ತಾರೆ. ಇನ್ನೊಂದೆಲ್ಲ ಏನು, ಈಗ ಕೊರಮ, ಕೊರಚ, ಲಮಾಣಿ, ಬೋವಿ 7% ಕೇಳ್ತಾರೆ ಅಂತ ಕೇಳಿದ್ರಿ. ಕೊಡಿ, ತೊಂದರೆ ಇಲ್ಲ. ಆದ್ರೆ ನೀವು ಪ್ರತಿ ಜಾತಿಗಳು ಏನಿದೆ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಆಯಾ ಜಾತಿ ಜನಸಂಖ್ಯೆಗೆ ತಕ್ಕಂತೆ ಮೀಸಲಾತಿನ ಹಂಚಿಕೆ ಮಾಡಿಬಿಡಿ. ಬ್ರಾಹ್ಮಣ ಸಮಾಜ 3% ಇರೋರಿಗೆ 10% ಕೊಟ್ಟಿದ್ದೀರಿ. ಅವ್ರಿಗೆ 3% ಕೊಡಿ. ಎಲ್ಲ ಜಾತಿಗಳಿಗೂ ಅವ್ರವ್ರ ಜಾತಿ ಏನಿದೆ ಆ ಜಾತಿ ಜನಸಂಖ್ಯೆ ಅಂತ ಮೀಸಲಾತಿನ ಹಂಚಿಬಿಡಿ. ಒಂದು. ಎರಡನೇದು, ತೆಲಂಗಾಣದಲ್ಲಿ ಅಥವಾ ಆಂಧ್ರದಲ್ಲಿ ಅವರು ಅಲೆಮಾರಿಗಳಿಗೆ 2% ಕೊಡುವಾಗ ಜನಸಂಖ್ಯೆ ಆಧಾರದಲ್ಲಿ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋದೇನೋ, ಹಿಂದುಳಿದವರಲ್ಲಿ ಹಿಂದುಳಿದಿರುವಿಕೆಯನ್ನ ಗುರುತಿಸಿ ಅಂತ ಹೇಳಿ ಆ ಹಿಂದುಳಿದಿರುವಿಕೆಯನ್ನು ತೀರ ಕಟ್ಟ ಕಡೆಯವರಿಗೆ 2% ಕೊಟ್ಟಿದ್ದಾರೆ. ಅದು ಸುಪ್ರೀಂ ಕೋರ್ಟ್ ಕೊಡೋ ನ್ಯಾಯ ಕೊಡುವಂತ ಗೌರವ. ಮೂರನೇದು, ಅಲೆಮಾರಿ ಸಮಾಜದ ಮುಖಂಡರುಗಳು ಅಂತ ಏನ್ ಪ್ರಶ್ನೆ ಬೇಡಿದ್ರಿ, ಸಂಘಟಿತರಾಗಿದ್ದಾರೆ. ಈಗ ಅವರು ಒಗ್ಗಟ್ಟಾಗಿದ್ದಾರೆ. 15 ದಿನದೊಳಗಡೆ ಏನಾದ್ರೂ ಮೀಸಲಾತಿಗೆ ಅಲೆಮಾರಿಗಳು ಕೊಡದೆ ಹೋದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತನ್ನ ತಮ್ಗೆ ಹೇಳ್ತೇವೆ. ನಮ್ಮ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಅಣ್ಣವರಿಗೆ ಒಂದು ಸಣ್ಣದಾಗಿರೋ ಬುದ್ಧ, ಅಂದ್ರೆ ಬುದ್ಧ ಚಿಕ್ಕದಾಗಿದ್ದರೂ ಮೂರ್ತಿವನ್ನಾಗೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ನಮೋ ಬುದ್ಧಾಯ, ಜಯ ಭೀಮ್. ನಮೋ ಬುದ್ಧಾಯ, ನಮೋ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. 1% ಮರುಜಾರಿ ಆಗಲೇಬೇಕು. ಮೀಸಲಾತಿ 1% ಮರುಜಾರಿ ಆಗಲೇಬೇಕು. ಜೈ ಅಲೆಮಾರಿ, ಜೈ ದಲಿತ ಸಂಘರ್ಷ ಸಮಿತಿ, ಜೈ ಆರ್ಪಿಐ, ಜೈ